ಶಕುನಿ, ಆ ನಿನ್ನ ಶತ ಸಹೋದರನು ಕೊಂದ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಈ ನರಕದಿಂದ ಏಳು ಶಕುನಿ, ಏಳು, ಎದ್ದೇಳು! ರಾಜ ಶಕುನಿಯೊಡನೆ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮಮರಳುಗಳೇ, ಸೋದು! ಏನೀ ಕುಷ್ಟ ಕಥೆಯ ಕುಹಕ ಕೌಷ್ಟ ಕಥೆಯ ಪ್ರವೀಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪಗಳು ಸಲ್ಲದು. ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರುಳ ದುರ್ಯೋಧನ, ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ಈ ಶಕುನಿಗೆ ಜನ್ಮ ಕೊಟ್ಟ ಜನ್ಮದಾತನನ್ನು ಕೈಸರೆ ಹಿಡಿದು ತಂದು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿರಿಸಿ, ದುರ್ಯೋಧನ, ದಿನಕ್ಕೆ ಒಂದಿಡಿ ಅನ್ನ, ಒಂದೊಳಲೆ ನೀರನ್ನು ಕೊಡುತ್ತಿದೆಯಲ್ಲೋ ಚಂಡ! ಆ ಇಡೀ ಕೂಳನ್ನು ನನ್ನ ಸಹೋದರರು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ, ದುರ್ಯೋಧನ, ನೀನು ಕೊಡುತ್ತಿದ್ದ ಆ ಚಿತ್ರಹಿಂಸೆಯನ್ನು ಮನದಲ್ಲಿ ನೆನೆದುಕೊಂಡರೆ ನನ್ನ ಗುಂಡಿಗೆಯು ಸಿರಿಯುತ್ತಿರುವುದು. ದುರ್ಯೋಧನ, ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ದಗದಗನೆ ದಗದಗನೆದ್ದಿದೆ ದೇಹ ಜ್ವಾಲೆ ತೋಯಿಸುತ್ತಿದೆ ಕೆಲ ದೇಹದಲ್ಲಿ. ದಗದಗನೆದ್ದಿದೆ ದೇಹ ಜ್ವಾಲೆ ತೋಯಿಸುತ್ತಿದೆ ಕೆಲ ದೇಹದಲ್ಲಿ. ಹರಡಿದಾಗ ನೆಲವೆಲ್ಲೆಲ್ಲೂ ಉಳಿಯುವುದೆಂದು ಕುರುವಂತ ಜನ, ಹರಡಿದಾಗ ನೆಲವೆಲ್ಲೆಲ್ಲೂ ಉಳಿಯುವುದೆಂದು ಕುರುವಂತ ಜನ. ದಗದಗನೆದ್ದಿದೆ ದೇಹ ಜ್ವಾಲೆ ತೋಯಿಸುತ್ತಿದೆ ಕೆಲ ದೇಹದಲ್ಲಿ. ಸೋಲಿಸಿ ನಮ್ಮನ್ನು ಕುರುಪತಿ ತಂದ ಹಸ್ತಿನವತಿಯ ಸೆರೆಮನೆಯಲ್ಲಿಟ್ಟನು. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದ ಹಸ್ತಿನವತಿಯ ಸೆರೆಮನೆಯಲ್ಲಿಟ್ಟು ಅಣ್ಣ ತಮ್ಮಂದಿರು ನೋರ್ವರು ನಾವು. ನಮಗೊದಗಿತು ಸೆರೆಮನೆಯೊಳು ದುರ್ಯೋಧನ, ಅಣ್ಣ ತಮ್ಮಂದಿರು ನೋರುವರು ನಾವು. ನಮಗೊದಗಿತು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು ನೋರುವರು ನಾವು.
ಒದಗಿತು ಸೆರೆಮನೆಗಳು ನಾವು ದಗದಗ 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 ನೆತ್ತಿದೆ ದೇಹಕ್ಕಾಳು ಕಾಣಿಸುತ್ತಿದೆ ಜನ ದೇಹದಲ್ಲಿ ದೇಹದಲ್ಲಿ ನೋರ್ವರಲೊಬ್ಬನೇ ಉಳಿದಿಗನೀಗ ತೀರಿಸಲನು ಜರ ಸಾಲವ ಬೇಗ ನೋರ್ವರಲೊಬ್ಬನೇ ಉಳಿದಿಗನೀಗ ತೀರಿಸಲನು ಜರ ಸಾಲವ ಬೇಗ ಎಮ್ಮರವ ಹೋಗುವುದೆಣ್ಣೆಯ ಸೇಡು 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 ಎಮ್ಮರವ ಹೋಗುವುದೆಣ್ಣೆಯ ಸೇಡು ವಚಾಣ ಬೆಳಿಬುದು ಕೌರವ ನಾಡು ಎಮ್ಮರವ ಹೋಗುವುದೆಣ್ಣೆಯ ಸೇಡು ವಚಾಣ ಬೆಳಿಬುದು ಕೌರವ ನಾಡು ದಗದಗ ಅದಗದಗ ದಗದಗ ನೆದ್ದಿದೆ ಕಟ್ಟೋಳು ಕಳಿಸುತ್ತಿದೆ ಕೆಲ ದೇಹದಲ್ಲಿ ಕೆಲ ದೇಹದಲ್ಲಿ ಕೆಲ ದೇಹದಲ್ಲಿ ಎಲ್ಲವೋ ಪಾಪಿ ನೀ ನೆಸಗಿದ ಆ ದಾರುಣ್ಯ ದೃಶ್ಯವು ಸುದಿಪಡಲದಂತಳಿಯದೆ ಉಳಿದು ಅಗ್ನಿ ಜ್ವಾಲೆಯಿಂದ ಜರ್ಜರಿತನಾಗಿದ್ದೇನೆ. ಹಸುವಿನ ತ್ರಿಷೆಯಿಂದ ನಿಂತ ಕರಾಳ ಸರ್ಪವಾಗಿದ್ದೇನೆ. ದುರ್ಯೋಧನ, ನೀನು ನನ್ನ ವಂಶಕ್ಷಯಕ್ಕೆ ಸಗಿದ ಆ ಕೃತ್ಯವನ್ನು ಮನದಲ್ಲಿ ನೆನೆದುಕೊಂಡರೆ ನನ್ನ ದೇಹವು ಕಂಪಿಸುತ್ತಿರುವುದು. ಸುತ್ತಿಪಟಲದಂತಳಿಯದೆ ಉಳಿದು ಅಗ್ನಿ ಜ್ವಾಲೆಯಿಂದ ಜರ್ಜರಿತನಾಗಿದ್ದೇನೆ. ಹಸುವಿನ ತ್ರಿಷೆಯಿಂದ ನಿಂತ ಕರಾಳ ಸರ್ಪವಾಗಿದ್ದೇನೆ. ದುರ್ಯೋಧನ, ನನ್ನ ವಂಶಕ್ಕೆ ಎಸಗಿದ ಆ ಕೃತ್ಯವನ್ನು ಮನದಲ್ಲಿ ಅಡಗಿಸಿಕೊಂಡು ಈ ನನ್ನ ದೇಹವನ್ನು ಛಿದ್ರ ಛಿದ್ರವಾಗಿ ಅಣು ಅಣುವಾಗಿ ತುಂಡರಿಸಿ ನೋಡಿದ ಪ್ರತಿಯೊಂದು ಅಣುವಿನಲ್ಲೂ ಹಿಂಸೆಗೆ ಹಿಂಸೆ, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಸೇಡಿಗೆ ಸೇಡು ಎಂಬಂತೆ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆಗಳು ನನ್ನಲ್ಲಿಲ್ಲ. ಅಟ್ಟಹಾಸದಿಂದ ಮರೆಯುತ್ತಿರುವ ದುರ್ಯೋಧನ, ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾರ ಮಾಡಬಹುದು. ಶ್ರೀ ಸೌಬಲ ಮಹಾರಾಜ್ಗೆ ಬಹುಬರ ಬಹುಬರ ಬಹುಬರ. ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆಗಳೆಲ್ಲವೂ ಗೋಳಿಗೋಪುರವಾಯಿತು. ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಯನ್ನೇ ಇಡಿಸುತ್ತಾ ಬಂದೆನು. ದುರ್ಯೋಧನ, ನಿನ್ನ 99 ಮಂದಿ ತಮ್ಮಂದಿರ ಚಿನ್ನ ಮುಂಡಗಳನ್ನು ರಕ್ತದಲ್ಲಿ ನಿರಾಜನ ಮಾಡಿಸುವೆನು. ಕಳಬೇಡಿರಿ ಅಣ್ಣ, ಸಹೋದರರೇ, ಕಳಬೇಡಿರಿ. ಅಣ್ಣ ಅಣ್ಣ ಹೇಳಬೇಡಿರಿ. ಏನು ನಿಮ್ಮ ಕರ್ಕಸದ ಕೇಕೆ?
ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದ್ವೇಷ ಮರಸಿ ನಿಂತ ನಾನು ಓದುವೆ ಕಹಳೆ ದುರ್ಯೋಧನ ದೇಹದೊಡಗಿನಿಂದ ಬಂದ ನೋವಿನ ಕೂಗೆ ದ್ವೇಷ ಮರಸಿ ನಿಂತ ನಾನು ಓದುವೆ ಗಹಳೆ ನನ್ನ ಹೃದಯದ ಗಹಳೆ ರಣರಂಗ ರಣಭೀಕರ ಪಕ್ಷಪಾತ ಕುರುಕ್ಷೇತ್ರ ರಣರಂಗ ರಣಭೀಕರ ಪಕ್ಷಪಾತ ಹಿತ ಮಾಡದೆ ನಶಗೈಯದೆ ಹಿತ ಮಾಡದೆ ನಶಗೈಯದೆ ಬಿಡನು ವಂಶವ ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದ್ವೇಷ ಮರಸಿ ನಿಂತ ನಾನು ಓದುವೆ ಕಹಳೆ ನನ್ನ ಹೃದಯದ ಕಹಳೆ ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಹಿತ ಮಾಡದೆ ನಶಗೈಯದೆ ಬಿಡಲು ಕೂರು ವಂಶವ ಹಿತ ಮಾಡದೆ ನಶಗೈಯದೆ ಬಿಡನು ಕೊರು ವಂಶವ ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದ್ವೇಷ ಮರಸಿ ನಿಂತ ನಾನು ಓದುವೆ ಕಹಳೆ ನನ್ನ ಹೃದಯದ ಕಹಳೆ ಬೇಡಿರಿ ಶಕುನಿ ಅಣ್ಣ 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 ಗುಡ್ಡಣ್ಣ ಗೋರಣ್ಣ ಅಣ್ಣ 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 ನೀರು ಅಣ್ಣ ದುರ್ಯೋಧನ ನರಕದ ಭಯಂಕರ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೂ ಬೆಪ್ಪೆ ನಿನಗೆ ಅಲ್ಲವಯ್ಯ. ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದೇ ಕೈಯ ನೀನಿಲ್ಲ. ಅದಿರಲಿ ಮಾವ, ನಾನು ಮಾಡಿದ್ದು ಯುಕ್ತವೇ ಶಕುನಿ. ಚಿಂತೆಗೆ ಕುರುರಾಜ. ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟಿರುವರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳು ಬಲಗಳಿಂದ ಇಡೀ ಪಾಂಡವ ಸಮೂಹವನ್ನೇ ಕಾಲಕ್ಕೆ ಬಿಡಬಲ್ಲೆ. ಆದರೆ ಜ್ಞಾತಿಹಿಂಸೆ, ಸ್ವಯುತಃ ಕಲಹ
ಇದು ಉಚಿತವೇ ಮಾವ? ಮಾವ, ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದೆನು ಮಾವ. ಕೃಷ್ಣನು ಶಾಂತಿಗಾಗಿ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಹೌದು. ಅವನ ಮಾತುಗಳು ಅಷ್ಟು ಪರಿಗ್ರಹ ಅಲ್ಲ. ಬಿಡಿಸೋದನ ಸಹೋದರ, ಕೃಷ್ಣನ ಹತ್ತಿರಕ್ಕೆ ಬಂದಿರೋನಂತೆ. ನಾಳಿನ ಪ್ರಾರ್ಥನಾ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸವನಂತೆ ಅಣ್ಣ. ಏನು ಪ್ರಿಯ ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರವಂತೆ ಸತ್ಕಾರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನ ಮರ್ಮವು ತಿಳಿಯದ ನೀನು ದುಡುಕುವುದು ಎಚ್ಚರಿಕೆ. ಕೃಷ್ಣನ ಮರ್ಮವು ತಿಳಿಯದ ನೀನು ದುಡುಕುವುದು ಎಚ್ಚರಿಕೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ 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 ಎಚ್ಚರಿಕೆ. ಸತ್ಕಾರವಂತೆ ಸತ್ಕಾರ. ಸತ್ಕಾರವಿಲ್ಲ, ಏನೂ ಇಲ್ಲ. ಆ ದರ್ಪದ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿಲ್ಲಿಸುತ್ತಿಲ್ಲ. ಅವನಾಗಲೇ ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಿಗೆ ಆಶ್ರಯಿಸಿರುವಂತೆ. ಆಹಾ, ಇದು ಎಷ್ಟೋ ನಾವು ಹೇಳಿಲ್ಲ ಅಣ್ಣ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧಿ. ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು ಹೇಳು ಸಹೋದರ? ಈ ದಿನ ಭಕ್ತನ ಮನೆಯ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರ ಆ ಕಳ್ಳಕಿಷ್ಟ ನಮ್ಮ ಸಭೆಗೆ ಬರಲಿ. ಅವನನ್ನ ಜೀವ ಸಹಿತ ಹಿಂಡಿ ಬಿಡೋಣ. ಬ್ರಹ್ಮಾಂಡವರೆಡಗಲೆ ಈಗಲೇ, ಸುರಲೋಕವರೆಡಗಲೆ ಈಗಲೇ, ಬ್ರಹ್ಮಾಂಡವರೆಡಗಲೆ ಈಗಲೇ. ಬ್ರಹ್ಮಾಂಡವರೆಡಗಲೆ ಈಗಲೇ, ಸುರಲೋಕವರೆಡಗಲೆ ಈಗಲೇ, ಬ್ರಹ್ಮಾಂಡವರೆಡಗಲೆ ಈಗಲೇ. ಕನಕ ವೈರಿಯ ಮುಷ್ಟಿಯಿಂದಲೇ ಮುಷ್ಟಿಯಿಂದಲೇ ಶರಣ ಕಲಿಸುವೆ ಪರಾಂತರಿಸುವೆ. ಕನಕ ವೈರಿಯ ಮುಷ್ಟಿಯಿಂದಲೇ ಶರಣ ಕಲಿಸುವೆ ಪರಾಂತರಿಸುವೆ. ಶರಣಾಗತರ ಆದರಿಸುವ, ಶರಣಾಗತರ ಆದರಿಸುವ. ಬ್ರಹ್ಮಾಂಡವರೆಡಗಲೆ ಈಗಲೇ, ಲೋಕವರೆಡಗಲೆ ಈಗಲೇ, ಬ್ರಹ್ಮಾಂಡವರೆಡಗಲೆ ಈಗಲೇ. ಸಹೋದರ, ಸಹೋದರ, ಈ ನನ್ನ ಪ್ರಿಯ ಸಹೋದರನನ್ನು ಸಮಾಧಾನಪಡಿಸಲು ನನ್ನಿಂದಲೂ ಒಂದೊಂದು ಬಾರಿ ಅಸಾಧ್ಯವಾಗಿದೆ. ಸಿಂಹಕ್ಕೆ ಸಿಂಹ ಈ ನನ್ನ ತಮ್ಮ. ನೋಡಿದೆಯ ಮಾವ, ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಅದಿರಲಿ ಮಾವ, ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ದುರ್ಯೋಧನ ಸಾರ್ವಭೌಮನ ವೈಭವವನ್ನು ತೃಢೀಕರಿಸಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಬಂಧು ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಯಾರು ಅವರನ್ನು ಭಗವಂತನ ರೂಪ ಎಂದು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಪ ಸ್ವರೂಪನು. ಇರಬಹುದು.
ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂದ್ರ ಇವರುಗಳು ಎಂತಹ ಮಿತ್ರರಯ್ಯ. ಹೌದೌದು. ಕಾರಣವಿಲ್ಲದೆ ಅವರನ್ನು ವಧಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ತಂದು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕುರುರಾಜ. ಹಾಗಾದರೆ ಅಂದು ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ ಶಕುನಿ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯೋದ್ಧ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಉದ್ದೇಶ ಮಾವ? ಸುಯೋಧನ ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಯಾದವ ಸೈನ್ಯವು ನಿನಗೆ ಅತಿ ಹೆಚ್ಚು ಅವಶ್ಯಕವಾಯಿತು. ಹೌದು. ನನಗೆ ನೀನು ಬೇಡ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದಾದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಸುಯೋಧನ, ಆದರೆ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತೆ ವಂಚಕನಿರಬಹುದು, ಆದರೆ ಪಾಪ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಅದೇಗೆ ಶಕುನಿ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪೊಗಡೆಯ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಹೌದೌದು ಮಾವ. ಪುನಃ ಅದನ್ನು ಹೊಂದುವುದೆಂದರೆ ಗುರುಭೂಮಿಯ ರಾಜಲಕ್ಷ್ಮಿಯನ್ನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಈ ಭಿಕ್ಷುಕರ ಯಾಚನಾಂಜನೆಯಲ್ಲಿಡುವುದು ನಿನ್ನಂತಹ ವೀರರಿಗೆ ಇದು ಉಚಿತವೇ ಕೌರವೇಶ್ವರ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಅದು ಎಲ್ಲಿ ಗೊತ್ತೇ? ರಣಾಂಗಣದಲ್ಲಿ ಛಳಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೇಹಿ 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 ಎಂಬ ಈ ದೈನ್ಯ ವೃತ್ತಿ ಏಕೆ ಕುರುರಾಜ? ಸರಿಯಾಗಿ ಹೇಳಿದೆ ಸೌಬಲರಾಜ. ಈ ನಿನ್ನ ಕೃತಿಮದ ಮಳೆಗೆ ಸಿಕ್ಕಿ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿಯೇ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಅದೇನು ಮಾವ? ಏನು ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವನು ಕುರುರಾಜ. ಮಾವ, ಈ ದುರ್ಯೋಧನನು ಯಾವ ನಿನ್ನಯ ಸಲಹೆ ಹೊರತಾಗಿ ಯಾವುದೇ ಕಾರ್ಯವನ್ನೇ ಮಾಡುವುದಿಲ್ಲ ಮಾವ. ನಡೆ ಹೋಗೋಣ. ನಡೆ ನಡೆ ಕುರುರಾಜ, ನಡೆ ಹೋಗು. ಹೋಗು ಹೋಗು ಕುರುಕುಲದ ನರಕಿರಾತಕ, ಭಾತೃದ್ರೋಹಿ,
ಹುಲ್ಲನ್ನು ತಿಂದು ಹಾಲನ್ನು ಕೊಡುವುದು ಒಂದು ಜಾತಿ, ಹಾಲನ್ನು ಕುಡಿದು ವಿಷವನ್ನು ಕಕ್ಕುವುದು ಮತ್ತೊಂದು ಜಾತಿ. ಎರಡನೆಯ ಜಾತಿಯವನೇ ಈ ಸೌಬಲ ರಾಜ ಶಕುನಿ. ಶಕುನಿ ಶಕುನಿ ಎಂಬ ಮೂರಕ್ಷರದ ಪ್ರತಿಫಲ ಕೌರವ ಕುಲಕ್ಕೆ ಆತಂಕದ ಔತಣ. ಅಧಿಕಾರ ಮದವಿರುವುದೆಂದು ಕೊಬ್ಬಿ ಮೆರೆಯುತ್ತಿರುವೇನೋ, ಅದೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯೋಸೆ ತುಂಬಿಸುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಸುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದೊರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ, ದೊರೆಯೋಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಏನೋ ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ. ಸೂರದನುವ ಹಿಡಿದು ನಿಂತ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಕರ್ಣ, ಸೂರದನುವ ಹಿಡಿದು ನಿಂತ ವೀರ ಕರ್ಣನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಹೊರಗೆದ್ದು ನಿಲ್ಲುವನು ಭೀಮಸೇನನು, ಹೊರಗೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆ ಕೊಟ್ಟಿಕೊಡುವನು, ತನ್ನ ಗದೆಯಿಂದ ರುಂಡ ಮುಂಡ ಕೊಟ್ಟಿಕೊಡುವನು. ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ರೋಗಿ ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜಕುಲ ತಿಲಕ ಮಗುರೇಶ್ವರ ಮಲ್ಲರ ಮಲ್ಲ ಚಲರಂಗ ಮಲ್ಲ ಗಂಡರ ಗಂಡ ವೀರ ಪ್ರಚಂಡ ಪುರುಷಾರ್ವಭೌಮ ಗಾಂಧಾರ್ಯ ಗರ್ಭಸುತ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮಾಗಿ, ದುರ್ಯೋಧನ ಸಾರ್ವಭೌಮಾಗಿ, ದುರ್ಯೋಧನ ಸಾರ್ವಭೌಮಾಗಿ.
ಸಭೆಗೆ ನನ್ನ ವಂದನೆಗಳು. ಉರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಮಾವ ಉರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಮಣಿಮಕುಟವರ್ಧನಗೆ ದುರೋಧರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುರ್ಯಾತನಾದಿಗಳಿರಂ ಎಣೈಹರೆಯನಗೆ சாட்டியிருவரையில் ஜனகசரி சாட்டியிருவரப்பே சாட்டியிருவரையில் ஜனகசரி சாட்டியிருவரப்பே குருகுலத்தில் ஆசனதி தரவ விடದೆ சௌரியதியே கைகதರ ಎರಿತಿ ಬಾಳುತ್ತಿರ ಗುರುಕುಲத்தில் ಆಸನದಿ ತರವ ಬಿಡದೆ ಸೌರ್ಯದಿಯೇ ಕೈಕದರ ಎರಿತಿ ಬಾಳುತ್ತಿರ ಸಾಟಿயிருವரையில் ಜನಗಸರಿ ಸಾಟಿயிருವರಪ್ಪೇ ಗಳಿರಲು ಗಣದೊಡ ಋತುಗಳ ವಜಿಸದ ಬಿಡುವ ಭೀಷ್ಮ ಗುರುದೋಡಾದಿಗಳಿರಲು ಗೌರದಿ ಗಣದೊಡ ಋತುಗಳ ವಜಿಸದ ಬಿಡುವ ಈ ಮಾವಜ ಗುಣಿ ತಲಯ ನೀಡದಿರುವನೆ ಮಾವ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಜ ಗುಣಿ ಸಲಹೆ ನೀಡದಿರುವನೆ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ದಾತನ ಅವರನ್ನು ವಧಿಸದಿರುವನೆ ಜಾತನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿಗಿರುವರೆಯು ಜರಗಸರಿ ಸಾಟಿಗಿರುವರಗೆ ಸಾಟಿಗಿರುವರೆಯು ಜರಗಸರಿ ಸಾಟಿಗಿರುವರಗೆ ಗುರುಕುಲದಲ್ಲಿ ಆತನದಿ ತಲವ ಬಿಡದೆ ಗೌರವಿಯೇ ಕೈಕದರ ಎರಿತಿ ಮಾಡುತ್ತಿರ ಗುರುಕುಲದಲ್ಲಿ ಆತನದಿ ತಲವ ಬಿಡದೆ ಗೌರವಿಯೇ ಕೈಕದರ ಎರಿತಿ ಮಾಡುತ್ತಿರ ಸಾಟಿಗಿರುವರೆಗೆ ಜರಗಸರಿ ಸಾಟಿಗಿರುವರಗೆ ಮಾವ ಭೀಷ್ಮರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಪಾಂಡವರು ಆ ಕಾಡಿನಲ್ಲಿ ಅಲೆಯುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವರಂತೆ. ನೋಡಿದ್ರಾ ಕಾಡಿನಲ್ಲಿ ಅಲೆಯುತ್ತಿರುವ ಪಾಂಡವರ ಸ್ಥಿತಿ ಹೇಗಿರುವುದು? ತಾತ ಯುದ್ಧ ಅವರಿಗೆ ರಾಜ್ಯವನ್ನು ಕೊಡದೆ ಹೋದ್ರೆ ಯುದ್ಧವು ಸಿದ್ಧವಲ್ಲದೆ. ಏನು ಹೇಳಿದೆ ತಾತ? ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧ? ಯುದ್ಧ ನಾನದಕ್ಕೆ ಸದಾ ಸಿದ್ಧ ತಾತ. ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದಾನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಂಜುಗುಜ್ಜಾಗಿ ಹೋಗುವರು. ಸಹೋದರ, ಪಾಂಡವರ ಯಜ್ಞವನ್ನು ಸಿದ್ಧಪಡಿಸಲು ಸರಿಯಾದ ಕರ್ಮೋಪದೇಶಕರಾರು ನಾನು ಮತ್ತು ನಮ್ಮ ಅಂಗಾಧಿಪತಿ ದಂಡನಿಲ್ಲದೆ
ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅವ ವಿಚಾರ? ಏನು ಪುರುಷೋತ್ತಮರೇ? ಯಾರು ಪುರುಷೋತ್ತಮ? ಯಾರು ಪುರುಷೋತ್ತಮ? ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಯನ್ನು ಆಶ್ರಯಿಸಿದ್ದನಂತೆ. ಎಷ್ಟೇ ಆಗಲಿ ಕಾಡಿನಲ್ಲಿ ಗೋಪಿಕಾಂಗನೆಯರ ಬಳಿಯಲ್ಲಿ ಓಡಾಡುತ್ತಿರುವ ಅವನ ಬುದ್ಧಿಯಲ್ಲಿ ತಾನೇ ಓದಿತು. ಸುಯೋಧನ, ನ್ಯಾಯವಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವಲ್ಲದೆ ನೀನಲ್ಲಿ ಯಾತ್ರೆಯಾಗಿ ಬರುತ್ತಿಲ್ಲ ಸುಯೋಧನ. ಎಲ್ಲವೋ ವಿದುರ, ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ನೀನು ಅಧೀನನು? ರೋಗಿಗೆ ಅಪತ್ಯ ಉರುಸಿರುವಂತೆ ಪಥ್ಯವು ಎಂದು ಉರುಸಿರುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಸಹೋದರ, ಹಿರಿಯವನೆಂದು ಮಾತನಾಡಲು ಸುಮ್ಮನೆ ಬಿಟ್ಟರೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ನಮ್ಮ ಸಭೆಯಿಂದ ದಾಸಪುತ್ರ, ಈ ನಮ್ಮ ರಾಜ್ಯಸಭೆಯು ನಿಮಗೆ ಯೋಗ್ಯವಲ್ಲ. ನಮ್ಮ ಮಾಸ್ತವನನ್ನು ಬಿಟ್ಟು ಹೊರಡು. ಸುಯೋಧನ, ನನ್ನನ್ನು ಸಭೆಯಿಂದ ಆದಿಕೊಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ತಿಳಿದಿದ್ದೆ. ಕೇಳು, ಹೇಳುವನು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿಸುವ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿ ಕೊಲ್ಲುವಾಗ ತಡೆಬೇಕೆಂದಿಟ್ಟುಕೊಂಡಿದ್ದ ಈ ಧನಸನ್ನು ಈಗಲೇ ಮುರಿದು ಸಾಡಿದರು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ರಣಾಂಗಣದಲ್ಲಿ ಧನಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಭಯಪಡಬೇಡ ಮಿತ್ರ, ಇವನು ಯುದ್ಧವನ್ನು ಮಾಡುವನೇ ಇಲ್ಲ. ಏಕೆಂದರೆ ಇವನ ಯುದ್ಧವನ್ನು ಮಾಡಿದ್ದನ್ನು ನಾನು ನೋಡಿಯೂ ಇಲ್ಲ, ಇವನು ಯುದ್ಧವನ್ನು ಮಾಡುವುದೂ ಇಲ್ಲ. ಭಯಪಡಬೇಡ ಮಿತ್ರ, ಇವನ ಬಿಲ್ಲಿನಿಂದ ಆಗತಕ್ಕ ಕೆಲಸವು ನನಗೇನೂ ಇಲ್ಲ. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಗೊಲ್ಲನಿಗೆ ಯಾರಾದರೂ ಎಂದು ನಮಸ್ಕರಿಸಿದ್ದೇ ಸಹಜವಾದರೆ ಕೂಡಲೇ ನಮ್ಮ ರಾಜಸಭೆಯಿಂದ ಹೊರಡಬೇಕಾದೀತು. ಎಚ್ಚರ ಸಹೋದರ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಗೋಪಾಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ರಾಜ,
ಕಳ್ಳ ಕೃಷ್ಣನು ಗೋಪಿಕಾಸ್ತ್ರೀಯ ಮನೆಯಲ್ಲಿ 6 ಬೆಣ್ಣೆ ಮೊಸರುಗಳನ್ನು ಕದ್ದು ತಿಂದಿದ್ದಲ್ಲದೆ ಅವರನ್ನು ಮರುಳು ಮಾಡಿಕೊಂಡು ತಿರುಗುತ್ತಿರುವನು. ಅವನಿಲ್ಲಿಗೆ ಬಂದರೆ ಜೀವ ಸಹಿತ ಹಿಂಡಿ ಬಿಡುವನು ಕೌರವರಾಜ. ಧರ್ಮ ಕಾಂಡವ ಧರ್ಮ ಭಾಗಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಭಾಗಿಮ ಧರ್ಮ ಕಾಂಡವ ಧರ್ಮವೇ ಜಯವು ಕರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮರ್ಮವೇ ಮರ್ಮವನರಿತು ಕಂಡ ಮನೋಜ ಧರ್ಮ ಕಾಂಡವ ಧರ್ಮ ಪಾಯಿಮ ಧರ್ಮ ಕಾಂಡವ ನಾನು ಮಮಕಾರ ನಾನು ಕನಸು ಮಮಕಾರ ಮಣ್ಣಿನಲೇ ಉಂಡಿ ಮನಜ ಮನಜ ಮಣ್ಣಿನಲೇ ಉಂಡಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಉಂಡಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಧರ್ಮ ಪಾದಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಏನು ಭೀಷ್ಮ ದ್ರೋಣಾದಿಗಳಿದ್ದು ನಮಸ್ಕರಿಸಿದರು ಈ ಮದನ್ಮತ್ತನಾದ ದುರ್ಯೋಧನನು ಕಣ್ಣೆತ್ತಿ ನೋಡದಾಗೆ ಕುಳಿತಿರುವನು. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಮೊದಲಿಗೆ ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ಸೇರುದೆ, ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ರಾಜಾದಿರಾಜ ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ? ಇಲ್ಲ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡೆಯಿಂದ ಮುಡಿಯವರೆಗೂ ವೀಕ್ಷಿಸಿದನು. ಆದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡವೋ ಕೃಷ್ಣ. ಬಂದದ್ದಾಯಿತು, ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದೇ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನ್ನ ಮನಸ್ಸಿಗೆ ನಮ್ಮ ರಾಜ ನರ್ತನವನ್ನು ನೋಡಿ ಆನಂದಿಸು. ಯಾರಲ್ಲಿ ನರ್ತಕಿಯನ್ನು ಬರಮಾಡು. ಆಗಬಹುದು, ಮಹಾಪ್ರಭು ಸಿದ್ಧರಿದ್ದಾರೆ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಪರಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮ ರೇಪೋ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕನ್ನಡ ಪರಮ ಸೋದರ ಮಾವನ ಹಿತದಿ ಚತುರ ಈಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಂವರ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುಂವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ನನಗೆ ನನ್ನ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ
ನೀಲವರ್ಣಧಾರಿ ಈ ಚೆಲುವ ನೀ ನೀಲವರ್ಣಧಾರಿ ಈ ಚೆಲುವ ನನ್ನ ರಾಜಸಭೆಯಲ್ಲಿ ಕೃಷ್ಣನ ಗುಣದಾನ ತಕ್ಕ ಶಾಸ್ತಿ ಆದೀತು. ಎಚ್ಚರ! ತಕದಿಮ್ಮಿ ತಕ ಜನ ತಕದಿಮ್ಮಿ ತಕ ಜನ ತಕದಿಮ್ಮಿ ತಕ ಜನ ದತ್ತ ತಕದಿಮಿ ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ತಾಂ 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 ತಕದಿಮಿ ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ತಾಂ 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 ವಾಸುದೇವ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ತಾಂ 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 ತಕದಿಮಿ ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ತಾಂ 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 ತಕದಿಮಿ ತಕ ಜನು ತಾಂ 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 ತಕದಿಮಿ ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ದಿಮಿ 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 ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ತಕ ನಕಜಂ ತಜಂ ತರಿ ತಕ ತಕ ನಕಜಂ ತಜಂ ತರಿ ತರಿ ತತ ಜನು ತಕಿಟ ದಿಮಿ ತಕ ಜನು ತರಿ ತತ ಜನು ತಕಿಟ ದಿಮಿ ತಕ ಜನು ಸಹೋದರ
ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿತ ರಿತ ತಜಣು ತಕಿಟ ತದಿ ಮಿತ ಕುಜಣು ತರಿತ ತಜಣು ತಕಿಟ ತದಿ ಮಿತ ಕುಜಣು ಕಜಂ ತಜಂ ತರಿದ ಕದಿತ್ತ ಕಣ್ಣ ಕಜಂ ತಜಂ ತರಿತ ಅಂಕೃತಿಕ ತರಗತಿಕ ತಾಂಕೃತಿಕ ತರಗತಿಕ ತಿಗೋ ತರಗತಿಕ ತಾಂಕೃತಿಕ ತರಗತಿಕ ತಾಂಕೃತಿಕ ತರಗತಿಕ ತಿಗೋ ತರಗತಿಕ ಕಜಂ ಕಜಂ ತರಿತ ಕದಿತ್ತ ಕಣ್ಣ ಕಜಂ ಕಜಂ ತರಿತ ತರಗತಿಕ ತಾಂಕೃತಿಕ ತರಗತಿಕ ತಿಗೋ ತರಗತಿಕ ತಾಂಕೃತಿಕ ತರಗತಿಕ ತಾಂಕೃತಿಕ ತರಗತಿಕ ತಿಗೋ ತರಗತಿಕ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿತ ಅಂಕಿಡಿತ ತರಕಿಡಿತ ಕದ ಧೀಂಗಿಣ್ಣತು ಅಂಕಿಡಿತ ತರಕಿಡಿತ ಕದ ಧೀಂಗಿಣ್ಣತು ಇತ್ತ ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿತ ಅಂಕಿಡಿತ ತರಕಿಡಿತ ಕದ ಧೀಂಗಿಣ್ಣತು ಅಂಕಿಡಿತ ತರಕಿಡಿತ ಕದ ಧೀಂಗಿಣ್ಣತು Janu takani mida janu mida janu takani mida janu takani mida tam takadin din nada takadin din tam takadin din nada takadin mina kadam takadin din nada takadin din nada takadin din nada takadin mina kadam takadin mina kadam tara janu takadin tara janu takadin tara nakadin din din kita nakadin takadin ಸಹೋದರ ಭೀಮನಿಗಿವನು ಕಡುಮೈರಿ ಪುರದೊರೆ ಕದಾರಿ ಭೀಮನಿಗಿವನು ಕಡುಮೈರಿ ನಮ್ಮ ಪುರದೊಡೆ ಕದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಮರೆಗಿಲ್ಲ ಕರುಣಾಳು ಗುರು ಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಗುಡೇಶ್ವರಾದಿ ಕರುಣಾಳು ಗುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ